ಬಿಜೆಪಿಯಲ್ಲಿ ದಿಢೀರನೆ ಅನಿರೀಕ್ಷಿತ ಬೆಂಕಿ ಕಾಣಿಸಿಕೊಂಡು ಈಗ ಕಾಡ್ಗಿಚ್ಚಾಗಿ ಬದಲಾಗಿದೆ. ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಫೈಟ್ ಮಧ್ಯೆನೇ ಬಳ್ಳಾರಿಯಲ್ಲಿ ಗಣಿಸ್ಫೋಟವಾದಂತೆ ನಯಾ ಯುದ್ಧ ಶುರುವಾಗಿದೆ. ಅದು ಒಂದು ಕಾಲದ ಅತ್ಯಾಪ್ತ ಗೆಳೆಯರು, ಜೋಡೆತ್ತುಗಳು ಅಂತಾನೆ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರೆಡ್ಡಿ ರಾಮುಲು ನಡುವೆ ಅನ್ನೋದೇ ಅಚ್ಚರಿ. 2 ವರ್ಷಗಳಿಂದ ಒಳಗೊಳಗೆ ನಡೆಯುತ್ತಿದ್ದ ಈ ಗುದ್ದಾಟ ಈಗ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿದೆ. 40 ವರ್ಷಗಳ ಇತಿಹಾಸವನ್ನ ಜನಾರ್ದನ ರೆಡ್ಡಿ ಕೆದಕಿದ್ರೆ ನನ್ನನ್ನ ಯಾರೂ ಬೆಳೆಸಿದ್ದಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈ ದೋಸ್ತಿಗಳ ಜಟಾಪಟಿಯ ಹಿಂದೆ ಡಿಕೆ ನೆರಳು ಕಂಡಿರೋದೇ ಇಂಟ್ರೆಸ್ಟಿಂಗ್ ವಿಚಾರ. ಇದೆಲ್ಲದರ ಕುರಿತು ಹೇಳ್ತೀವಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ. ಆಗ ಜೀವದ ಗೆಳೆಯರು ಜೋಡೆತ್ತು, ರಕ್ತ ಸಂಬಂಧ ಮೀರಿದ ಬಂಧ. ಈಗ ಕಡು ವೈರಿಗಳು, ದ್ವೇಷಿಗಳು, ಜನ ಶ್ರೀ ಘೋರ ಯುದ್ಧ. ಕೈಕೋಟಿಯತ್ತ ರಾಮುಲು, ಹಿಂದೆ ಚತುರ ಡಿಕೆಶಿ ನೆರಳು. ಹಿತಶತ್ರುಗಳ ಹಣಿಯಲು ಡಿಕೆಗೆ ರಾಮಬಾಣ ಆಗ್ತಾರ ರಾಮುಲು. ಜನಾರ್ದನ ರೆಡ್ಡಿ ಶ್ರೀರಾಮುಲು ಕರ್ನಾಟಕ ರಾಜಕಾರಣದಲ್ಲಿ 2 ದೇಹ ಒಂದೇ ಆತ್ಮದಂತಿದ್ದವರು. ಬಿಜೆಪಿಯ ಜೋಡೆತ್ತುಗಳಾಗಿ 2008ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ಪ್ರಮುಖ ಪಾತ್ರ ವಹಿಸಿದವರು. ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಗಳಾಗಿದ್ದ ರೆಡ್ಡಿ ರಾಮುಲು ಜೋಡಿಯ ಸ್ನೇಹ ರಾಜಕೀಯಕ್ಕೂ ಮಿಗಿಲಾಗಿ ಇತ್ತು. ಒಡ ಹುಟ್ಟಿದವರು ಅಲ್ಲದೇ ಇದ್ರೂ ಅಣ್ಣ ತಮ್ಮಂದಿರನ್ನೂ ಮೀರಿದ ಸ್ನೇಹ ಇವರಲ್ಲಿತ್ತು. ಇದ್ದರೆ ಇಂತಹ ದೋಸ್ತಿಗಳು ಇರಬೇಕಪ್ಪ ಅಂತ ಜನರು ಮಾತನಾಡ್ಕೊಳ್ತಿದ್ರು. ಆದ್ರೆ ಇವತ್ತು ಇದೇ ಜೀವದ ಗೆಳೆಯರು ನಾನಾ ನೀನಾ ನೋಡೇ ಬಿಡೋಣ ಅಂತ ತೊಡೆ ತಟ್ಟಿಬಿಟ್ಟಿದ್ದಾರೆ. ಅಸಲಿಗೆ ಯುದ್ಧ ಕಾಂಡ ಶುರುವಾಗಿದ್ದು ಮಂಗಳವಾರ ಬಿಜೆಪಿಯ ಕೋರ್ ಕಮಿಟಿ ಸಭೆಯ ಬಳಿಕ. ಈಗಾಗಲೇ ಬಿಜೆಪಿಯಲ್ಲಿ ಒಂದು ಆಂತರಿಕ ಜಗಳ ಪೀಕ್ ನಲ್ಲಿ ಇದೆ. ವಿಜೇಂದ್ರ ಮತ್ತು ಯತ್ನಾಳ್ ಬಣಗಳು ಬೀದಿಯಲ್ಲಿ ನಿಂತು ಒಬ್ಬರನ್ನೊಬ್ಬರು ಬೈಕೊಂಡು ಓಡಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೆಹಲಿಯಿಂದ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದಿದ್ರು. ಈ ಸಭೆಯಲ್ಲಿ ಸಂಡೂರು ಉಪಚುನಾವಣೆಗೆ ರಾಮುಲುನೇ ಕಾರಣ ಅಂತ ಅಗರ್ವಾಲ್ ಆರೋಪ ಮಾಡಿದಾಗ ಸಿಡಿದು ಬಿಟ್ರು ರಾಮುಲು. ಹಾಗೂ ಇದರ ಹಿಂದೆ ರೆಡ್ಡಿಯ ಕೈವಾಡ ಇದೆ ಅಂತ ಆರೋಪಿಸಿ ಬುಧವಾರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಇದರ ಬೆನ್ನಲ್ಲೇ ರೆಡ್ಡಿ ರಾಮುಲು ನಡುವಿನ ಆಕ್ರೋಶ ಸ್ಫೋಟವಾಗಿದೆ. ರೆಡ್ಡಿ ನನ್ನನ್ನ ಟಾರ್ಗೆಟ್ ಮಾಡ್ತಾರೆ ಅಂದಿದ್ದ ರಾಮುಲು. 40 ವರ್ಷಗಳ ಹಿಸ್ಟ್ರಿ ಓಪನ್ ಮಾಡಿದ್ದ ರೆಡ್ಡಿ. ಇದು ರಾಜ್ಯ ರಾಜಕಾರಣದ ಅಂತರ್ಯುದ್ಧದ ಹೊಸ ಅಧ್ಯಾಯ ಅಂತಾನೂ ಹೇಳಬಹುದು. ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅನ್ನೋ ಜೋಡೆತ್ತುಗಳು ಈಗ ಗುದ್ದೆತ್ತುಗಳಾಗಿ ಬದಲಾಗ್ಬಿಟ್ಟಿದ್ದಾರೆ. ಅಸಲಿಗೆ 2 ವರ್ಷಗಳ ಹಿಂದೆನೆ ಇವರಿಬ್ಬರ ನಡುವೆ ಬಿರುಕು ಬಿಟ್ಟಾಗಿತ್ತು. ಆಂತರಿಕವಾಗಿ ನಡೀತಾ ಇದ್ದ ಗುದ್ದಾಟ ಈಗ ಬಹಿರಂಗಗೊಂಡಿದೆ. ಸಂಡೂರು ಸೋಲಿನ ವಿಚಾರ ಇಟ್ಕೊಂಡು ನನ್ನನ್ನ ರೆಡ್ಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರಾಮುಲು ಮಾತನಾಡಿದ ಆಡಿಯೋ ವೈರಲ್ ಆಗಿತ್ತು. ಈಗ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ರೆಡ್ಡಿ 40 ವರ್ಷಗಳ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ. ಅತ್ತ ಇದಕ್ಕೆಲ್ಲ ರಾಮುಲು ಕೂಡ ಕೌಂಟರ್ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂಥ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ನಾನು ಒಂದೇ ಹೇಳಿದೆ, ನೋಡಪ್ಪ, ಎಲ್ಲೋ ಒಂದು ಕಡೆ ನೀವು ಕೇಳಿದಂಥ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದನ್ನೋದು ಎಲ್ಲರ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತರು ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಈ ರೀತಿ ಯಾರೋ ಹೇಳಿದಂಥ ಮಾತು ಕೇಳ್ತೀನಿ ಅಂದ್ರೆ ನೀನು ನನ್ನ ಮೇಲೆ ಆರೋಪಣೆ ಮಾಡೋಂಥ ಟೈಮಲ್ಲಿ ರಾಮುಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತೆ ನೇರವಾಗಿ ಆರೋಪಣೆ ಮಾಡಿದ್ರಿಗಿನ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಹೀಗೆ ಈ ದೋಸ್ತಿಗಳ ಬಹಿರಂಗ ಕಿತ್ತಾಟಕ್ಕೆ ಕಿಡಿ ಹೊತ್ತಿಸಿದ್ದು ಸಂಡೂರು ಚುನಾವಣೆಯ ಸೋಲು. ರಾಮುಲುವೇ ಕಾರಣ ಅಂತ ರಾಜ್ಯ ಉಸ್ತುವಾರಿಗೆ ಜನಾರ್ದನ ರೆಡ್ಡಿ ಚಾಡಿ ಹೇಳಿದ್ದಾರೆ ಅನ್ನೋದು ರಾಮುಲು ಅವರ ಗಂಭೀರ ಆರೋಪ. ಈ ಭಿನ್ನಾಭಿಪ್ರಾಯ ಈಗ ಇವರಿಬ್ಬರ ನಡುವಿನ 4 ದಶಕಗಳ ಸ್ನೇಹಕ್ಕೆ ಕೊಳ್ಳಿ ಇಟ್ಬಿಟ್ಟಿದೆ. ಕೊಲೆಗಾರನ ಮೇಲೆ ಸೇಡಿಗೆ ಹೊರಟವನ್ನ ಸನ್ಮಾರ್ಗಕ್ಕೆ ಕರೆತಂದದ್ದು ನಾನು. ಯಾರ ಕೃಪಾ ಕಟಾಕ್ಷದಿಂದಲೂ ಬಂದವನಲ್ಲ ರೆಡ್ಡಿ ವಿರುದ್ಧ ಸಿಡಿದ ರಾಮುಲು. ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅನ್ನೋ ರಾಜ್ಯ ರಾಜಕೀಯದ ಸ್ನೇಹ ಜೀವಿಗಳು ಈಗ ಮಿತ್ರರಲ್ಲ. ಹೀಗಾಗಿನೇ ಇಷ್ಟು ದಿನಗಳ ಕಾಲ ಹೇಗೆ ನಿನ್ನಿಂದ ನಾನು ಅಂತ ಹೇಳ್ತಾ ಇದ್ರು, ಅವರೇ ಈಗ ನನ್ನಿಂದ ನೀನು ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಚೆನ್ನಾಗಿದ್ದಾಗ ಎಲ್ಲವೂ ಒಳ್ಳೇದೇ ಇರುತ್ತೆ, ಒಮ್ಮೆ ಮನಸ್ಸು ಕೆಡಿಸ್ಕೊಂಡ್ರೆ ಎಲ್ಲವೂ ಕೆಟ್ಟದಾಗಿಯೇ ಕಾಣುತ್ತೆ. ಅದೇ ರೀತಿ ಈಗ ಜನಾರ್ದನ ರೆಡ್ಡಿ ಹಳೆಯ ಕಥೆಗಳನ್ನೆಲ್ಲ ತೆರೆದಿಟ್ರೆ ಅದಕ್ಕೆ ರಾಮುಲು ಕೌಂಟರ್ ಕೊಡ್ತಿದ್ದಾರೆ. ಚಿಕ್ಕ ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು ಆಡ್ಕೊಳ್ಳೋದು ಅದು ಬೇರೆ. ಆದರೆ ಸ್ವತಃ ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ
ಅವರನ್ನು ಕೊಲೆ ಮಾಡ್ತಾರೆ. ಆ ಕೊಲೆ ನಡೆದಿರುವಂಥ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮೊಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದರೆ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವ್ರ ಸೋದರ ಮಾವನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿತ್ತು. ಇವತ್ತು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ರಾಮುಲು ಅವರು 1999ರಲ್ಲಿ ನಿಂತಹ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು, ಯಾರನ್ನೋ ಕಾರ್ಪೊರೇಟ್ಗಳು ಏನೋ ಹತ್ಯೆ ಆಯಿತು, ಅದು ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊತ ಬಂದಾರ. ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಅಂದರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊತ ಬಂದೀನಿ. ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರಿಗಿನ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊತ ಬಂದಿದ್ದೀನಿ. ಯಾವತ್ತೂ ಕೂಡ ಬಡವ್ರಿಗೆಲ್ಲ ಅನ್ಯಾಯ ಆಗೋದನ್ನ ಅಲ್ಲಿ ನಿಂತಿದ್ದೀನಿ. ಇವತ್ತು ಬಡವ್ರಿಗೆ ಅನ್ಯಾಯ ಆದಂಥ ಟೈಮ್ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸೋಂಥ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ. ಅನೇಕ ಬಳ್ಳಾರಿ ನಗರದಲ್ಲಿ ಹೋದರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗಲಿ, ಯಾರೇ ಕೃಪಾ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಕ್ಷದಿಂದ ಮೇಲೆ ಬಂದಂತ ಅಲ್ಲ ನಾನು. ಹೀಗೆ ಅಂದು ಬಳ್ಳಾರಿಯ ರಕ್ತಸಿಕ್ತ ರಾಜಕಾರಣದ ಬಗ್ಗೆ ಮಾತನಾಡಿದ ರೆಡ್ಡಿ ಸೇಡು ತೀರಿಸಿಕೊಳ್ಳಲು ಹೋದವನನ್ನ ಸನ್ಮಾರ್ಗಕ್ಕೆ ಕರೆತಂದವನು ನಾನು ಅಂತ ಹೇಳಿದ್ದಾರೆ. ಹಾಗೂ ರಾಮುಲುನ ರಾಜಕೀಯಕ್ಕೆ ಕರೆತಂದದ್ದು ನಾನೇ ಅಂತ ರೆಡ್ಡಿ ಹೇಳಿದ್ರೆ ನನ್ನದು ರಾಜಕೀಯ ಕುಟುಂಬ ಅಂತ ರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಶ್ರೀರಾಮುಲು ಏನಂತಂದರೆ, ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ, ಮಹಾಭಾರತಗಳು, ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತೊಗೊಂಡು ಬಂದಿದ್ದೆ. ನಂದೇನಾದರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು. ಭಗವಂತ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದ್ದೀರ ಅಂತೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂಡಿಸಿ ಎಲ್ಲ ವಿಚಾರಗಳನ್ನ ಹೇಳಿ, ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದರೆ ಆ ತಪ್ಪು ನಮ್ಮನ್ನು ಹೆಂಗೆ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು. ಆನಂತರ ಕೊಯ್ಲೇಷನ್ ಗೌರ್ಮೆಂಟು ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯರನ್ನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳುವಂತೆ. ರಾಜಕೀಯ ಅಂತಂದರೆ ನಾವು ಶ್ರೀರಾಮುಲನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ. ಶ್ರೀರಾಮುಲನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ. ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಸರ್. ಆದರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಅಂದರೆ ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ. ನಂದು ಪೊಲಿಟಿಕಲ್ ಫ್ಯಾಮ್ಲಿ. ನಾನು ಎಲ್ಲರೂ ಹೇಳ್ದಂತೆ ಏನೂ ಇದ್ದಿಲ್ಲ, ಏನು ಕೂಡ ಅವರು ಕೈಯಲ್ಲಿ ಏನೂ ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ಆವತ್ತಿನ ರಾಜೀವ್ ಗಾಂಧಿಯವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರು ನಮಗೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ದರು. ಅವತ್ತಿನಿಂದ ನನ್ನ ಮಾವರು, ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿಯಾಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂಥ ಮಂದಿ ನಾವೆಲ್ಲ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ. ರಾಮುಲು ಮೇಲೆ ತನಿಖೆ ಮಾಡಿದ್ರೆ ಬಹಳಷ್ಟು ಹೊರಗೆ ಬರುತ್ತೆ ಅಂದ ರೆಡ್ಡಿ. ಅವರ ದಾಖಲೆ ನನ್ನ ಬಳಿ ಇದೆ, ಸಾಕ್ಷಿ ಸಮೇತ ಬೆಚ್ಚಿಡೋದಾಗಿ ರಾಮುಲು ಕೌಂಟರ್. ಮೊದಲಿಗೆ ರಾಜಕೀಯದಲ್ಲಿ ಬೆಳೆದ ವಿಚಾರವಾಗಿ ರೆಡ್ಡಿ ಮತ್ತು ರಾಮುಲು ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆದವು. ರಾಮುಲು ಅಪರಾಧ ಚಟುವಟಿಕೆಗಳತ್ತ ಹೋಗಿದ್ರು, ಅವರನ್ನ ಸರಿದಾರಿಗೆ ತಂದದ್ದ ನಾನು, ರಾಜಕೀಯಕ್ಕೆ ಕರೆತಂದು ಮಂತ್ರಿ ಮಾಡಿ ಬೆಳೆಸಿದ್ದು ನಾನು ಅನ್ನೋದು ರೆಡ್ಡಿ ವಾದವಾದ್ರೆ, ನಾನು ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದವನು, ನನ್ನನ್ನ ಯಾರೂ ಬೆಳೆಸಿಲ್ಲ ಅಂತ ರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೂ ಮುಂದುವರೆದು ರಾಮುಲು ಮೇಲೆ ತನಿಖೆ ಮಾಡಿದ್ರೆ ಬಹಳಷ್ಟು ವಿಚಾರಗಳು ಹೊರಬರುತ್ತೆ ಅಂತ ರೆಡ್ಡಿ ಬಾಂಬ್ ಹಾಕಿದ್ದಾರೆ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಭಾಳ ವಿಚಾರಗಳು. ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ, ಅದನ್ನು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಭಾಳ ವಿಚಾರಗಳಲ್ಲಿ ಇವಾಗ ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ರಾಮುಲವರು ವೈಯಕ್ತಿಕವಾಗಿ ಹಾನಿ ಮಾಡಿದಾನಪ್ಪ, ಅದರಿಂದ ತೊಂದರೆ ಆಗಿದೆ ಅನ್ನೋಂಥ ಮಾತು ಒಂದು ನೋಡ್ಸಿರಿ, ಬೇಕಾದ್ರೆ ಅದು ಸರೆಂಡರ್ ಆಗ್ತೀನಿ. ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು, ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು, ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು, ನನ್ನ ಹತ್ರ ದಾಖಲಾತಿದ್ದಾವೆ.
ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳೆಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ನನ್ನ ಹತ್ರ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರು ಏನೇನು ಮಾಡಿದ್ದಾರೆ ನಂತದ್ದು ಅವ್ರೇನು ಸಹಜ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ಅಷ್ಟು ಸುಲಭವಾಗಿ ರಾಮುಲು ಭಗವನಲ್ಲ. ಇತ್ತೀಚಿನ ವರ್ಷಗಳಲ್ಲಿ ರಾಮುಲು ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅಂತ ರೆಡ್ಡಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆದರೆ ಯಾವ ವಿಚಾರ ಅಂತ ಸ್ಪಷ್ಟವಾಗಿ ಹೇಳದೇ ಇದ್ರು ಆಸ್ತಿ ದ್ರೋಹನ ವಿಶ್ವಾಸ ದ್ರೋಹನ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಂತ ಪರೋಕ್ಷವಾಗಿ ಹಿಂಟ್ ಕೊಟ್ಟಿದ್ದಾರೆ. ಅತ್ತ ರಾಮುಲು ಕೂಡ ರೆಡ್ಡಿಯ ಎಲ್ಲಾ ಕೃತ್ಯಗಳನ್ನ ಜನರ ಮುಂದೆ ಇಡೋದಾಗಿ ಸವಾಲು ಹಾಕಿರೋದು ಈ ಇಬ್ಬರು ಸ್ನೇಹಿತರ ನಡುವಿನ ಫೈಟ್ ಇಷ್ಟಕ್ಕೆ ನಿಲ್ಲಲ್ಲ ಅನ್ನೋದನ್ನ ಹೇಳ್ತಾ ಇದೆ. ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ. ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ನನ್ನ ಹತ್ರ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತ್ಯಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡಂತ ಕೆಲಸ ಮಾಡ್ತೀನಿ. ರಾಮುಲು ಕಾಂಗ್ರೆಸ್ಗೆ ಹೋಗ್ತಾರೆ ಅಂದಿದ್ದೇಕೆ ರೆಡ್ಡಿ? ರಾಮುಲು ಬಿಜೆಪಿ ಬಿಡ್ತಾರಾ? ಏನಿದು ಟ್ವಿಸ್ಟ್? ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ಅದು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಯಾಕಂದರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದು ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನೋಡ್ರಿ, ನಾನು ಇಲ್ಲಿ ತನಕ ಆಗಿದೆ. ನಾನು ಬಿ ಜೆ ಪಿಯಲ್ಲಿ ಇರೋವಂಥವನು, ಬಿ ಜೆ ಪಿಯಲ್ಲಿ ಮುಂದುವರಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಈ ಸಣ್ಣ ಪುಟ್ಟ ಅಪಮಾನಗಳು ಆಗ್ತಾವಲ್ರಿ, ಅದು ಮುಂದೆ ಆಗಬಾರ್ದು ಅನ್ನೋಂಥ ಕಾರಣ ಗಟ್ಟಿಯಾಗಿ ಮಾತಾಡ್ತಾ ಇದ್ದೆ. ನಾನು ಅದಕ್ಕೋಸ್ಕರವಾಗಿ ಮುಂದಕ್ಕೆ ಏನಾಗುತ್ತೋ ಇಲ್ಲ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋಂಥದ್ದು ಏನು ವರದಿಗಳು ಅದು ಅವ್ರಿಗೆ ಸೃಷ್ಟಿ ಮಾಡಿದಾರೆ. ಅವ್ರು ಅದಕ್ಕೆ ಉತ್ತರ ಅವ್ರು ಕೊಡಲಿಲ್ಲ. ಇವತ್ತು ನನ್ನ ಪ್ರಾಮಾಣಿಕತೆ ಬಗ್ಗೆ ಈ ಪ್ರಶ್ನೆ ಮಾಡಿದಾರೆ ಅಂತ ಯಾರು ಅವ್ರು ಪ್ರಶ್ನೆ ಮಾಡ್ಯಾಕ? ನಾನು ಎಲ್ಲನೇ ಹೇಳಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಅವ್ರು ಹೋಗ್ಬೋದೇನೋ ಅಂದೇಳಿ ಈತ ಊಹಿಸ್ತಾನ. ಹೆಂಗೆ ಸರ್ಕಾರಗಳು ಬಂದರೆ ಯಾರು ಗೆದ್ದಂಥವ್ರು ನನ್ನಿಂದ ಅಲ್ಲಿ ಎಲ್ಲ ಹೇಳ್ಕೊಂತ ಹೋಗ್ತಾನಲ್ಲ, ಹೆಂಗೆ ರಾಮುಲು ಹಿಂಗಿದ್ದಂತ ಕತೆ ಕಟ್ತಾ ಇದ್ದಾನೆ, ಸುಳ್ಳಿನ ಮೇಲೆ ಕೋಟೆ ಕಟ್ತಾ ಇದ್ದಾನೆ, ಅವ್ನು ಇನ್ನೂ 100 ಸುಳ್ಳು ಹೇಳ್ತಾನ. ರಾಮುಲು ಕಾಂಗ್ರೆಸ್ ಸೇರಬಹುದು ಅನ್ನೋ ರೆಡ್ಡಿ ಆರೋಪ ಹಲವು ರಹಸ್ಯಗಳನ್ನ ಒಳಗೊಂಡಿದೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ರಾಮುಲು ಏನೋ ಸದ್ಯಕ್ಕೆ ನಾನು ಯಾವ ಪಕ್ಷಕ್ಕೂ ಹೋಗಲ್ಲ, ಜನಾರ್ದನ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ಆದ್ರೆ ರೆಡ್ಡಿ ಇದಕ್ಕೆ ಕೊಟ್ಟಿರುವ ಕಾರಣವೇ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿರೋದು. ರಾಮುಲು ರೆಡ್ಡಿ ಇಬ್ಬರು ಬಿಜೆಪಿಯವರು, ಇಬ್ಬರು ಅತ್ಯಾಪ್ತ ಗೆಳೆಯರು. ಇವರಿಬ್ಬರ ನಡುವಿನ ಜಗಳದ ಹಿಂದೆ ಡಿಕೆಶಿ ಹೆಸರು ತೇಲಿ ಬಂದಿರೋದೇ ಅಚ್ಚರಿ ಹುಟ್ಟಿಸುವ ವಿಚಾರ. ಇದು ರೆಡ್ಡಿ ಹೂಡಿದ ದಾಳವೋ ನಿಜಾನೋ ಅನ್ನೋದು ಮಾತ್ರ ಸಸ್ಪೆನ್ಸ್. ಸತೀಶ್ ಜಾರಕಿಹೊಳಿ ಅಣಿಯಲು ರಾಮುಲು ದಾಳ. ಡಿಕೆಶಿ ವಿರುದ್ಧವೇ ರೆಡ್ಡಿ ಗಂಭೀರ ಆರೋಪ. ಸತೀಶ್ರನ್ನ ಮಟ್ಟ ಹಾಕೋಕೆ ನಾನ್ಯಾರು ಎಂದ ರಾಮುಲು. ಅಂದರೆ 40 ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗಬೇಕು ಅನ್ನೋದೇ ನಿಜ ಆಯಿತು ಅಂತಂದರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಅಂದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಣ್ಣ, ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವು ನಾನು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ಅಣ್ಣ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರಣ್ಣ. ಅಣ್ಣ ಯಾವತ್ತೂ ಕೂಡ ಯಾರಿಗೆ ಬೇಕಿದ್ದಾರೆ 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವನು ರಾಮ್ಲು ಸೋತಂತವಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ನಾನು ಏನು ಮಾಡೋಕ್ಕಾಗುತ್ತೆ?
ರಾಮುಲು ಮತ್ತು ಸತೀಶ್ ಜಾರಕಿಹೊಳಿ ಒಂದೇ ಸಮುದಾಯದವರು. ಕಾಂಗ್ರೆಸ್ನೊಳಗೆ ಸತೀಶ್ ಪ್ರಭಾವ ಕಡಿಮೆ ಮಾಡಲು ರಾಮುಲುರನ್ನ ಡಿಕೆಶಿ ಸೆಳೆಯುತ್ತಿದ್ದಾರೆ ಅನ್ನೋದು ರೆಡ್ಡಿ ಆರೋಪ. ಆದ್ರೆ ಈ ಆರೋಪ ನಿರಾಕರಿಸಿರುವ ರಾಮುಲು, ಸತೀಶ್ರನ್ನ ಹಣಿಯೋಕೆ ನಾನ್ಯಾರು, ಆ ಪಾರ್ಟಿಗೆ ಹೋದ್ರೆ ನಾನು ಝೀರೋ ಅಂತ ರೆಡ್ಡಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ಕೆ ಹೋಗಲ್ಲ ಅಣ್ಣ. ಒಬ್ಬರು ರಾಜ, ಒಬ್ಬರಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲನ ಆಗಿಲ್ಲ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ, ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನಕ್ಕೆ ಹೋಗಲ್ಲ. ಅಂದರೆ ಅವರು ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕ್ಕೋ ಸಲುವಾಗಿ DK ಶಿವಕುಮಾರ್ನ ಬಳಸ್ಕೊಂತಾರೆ ಅಂದರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನಗೆ ಗೊತ್ತಿದೆ ಅಣ್ಣ, ಯಾರು ರಾಜ ಸ್ವೀಕಾರ ಮಾಡ್ತಾರ, ಯಾರು 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 ಇನ್ನೊಂದು ಥರ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿದೆ ಅಣ್ಣ. ಅಂಥ ರೀತಿಯಲ್ಲಿ ಇಲ್ಲ. ರಾಮುಲು ಆಪರೇಷನ್ಗೆ ನಿಜಕ್ಕೂ ಡಿಕೆ ಯತ್ನಿಸಿದ್ರ? ಆರೋಪದ ಬಗ್ಗೆ ಹೇಳಿದ್ದೇನು DCM? ಹಾಗೆ ನೋಡಿದ್ರೆ ರಾಮುಲು ಮತ್ತು ಡಿಕೆ ನಡುವೆ ದೊಡ್ಡ ಜಿದ್ದಾಜಿದ್ದಿಗಳೇ ನಡೆದಿರೋ ಇತಿಹಾಸವಿದೆ. ಇಬ್ರು ಕೂಡ ಪರಸ್ಪರ ತೊಡೆತಟ್ಟಿ ಸಮರ ನಡೆಸಿದವರು. ಈಗ ತಮ್ಮ ಪಕ್ಷದ ಪ್ರಭಾವಿ ST ನಾಯಕರನ್ನ ಮಟ್ಟ ಹಾಕಲು ರಾಮುಲುರನ್ನ ಡಿಕೆ ಸೆಳೆಯೋಕೆ ನೋಡ್ತಿದ್ದಾರೆ ಅಂತ ರೆಡ್ಡಿ ಹೇಳಿರೋದು ನಿಜಕ್ಕೂ ಅಚ್ಚರಿ ಹುಟ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಮಾತ್ರ, ನಾನು ಯಾರನ್ನೂ ಸಂಪರ್ಕಿಸಿಲ್ಲ, ಎಲ್ಲವೂ ಸುಳ್ಳು ಅಂದಿದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮುಲು ಮತ್ತು ರೆಡ್ಡಿ ನಡುವಿನ ಲಡಾಯಿ ಈಗ ಬೇರೆಯದ್ದೇ ತಿರುವು ಪಡೆದುಕೊಳ್ತಿದೆ. ರಾಮುಲುರನ್ನ ಅಷ್ಟು ಸುಲಭಕ್ಕೆ ಬಿಜೆಪಿ ಕೂಡ ಬಿಟ್ಟುಕೊಡೋದಿಲ್ಲ. ಹೀಗಾಗಿ ಸ್ನೇಹಿತರ ಸವಾಲ್ ಯಾವ ಕಡೆ ಸಾಗಲಿದೆ ಅನ್ನೋ ಕುತೂಹಲವೂ ಇದೆ. ಕೂಡ್ಲಿಗಿ ಕ್ಷೇತ್ರದ ಮೇಲೆ ರಾಮುಲು ಕಣ್ಣು, ರೆಡ್ಡಿ ಅಡ್ಡಗಾಲು. ರಾಮುಲು ಮನವೊಲಿಸಲು ಎಂಟ್ರಿ ಆಗಿದ್ದೇಕೆ ನಡ್ಡಾ? ಒಂದು ಕಾಲದ ಅತ್ಯಾಪ್ತ ಗೆಳೆಯರಾಗಿದ್ದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿ ಹಲವು ವರ್ಷಗಳೇ ಆದವು. ಅದರಲ್ಲೂ ರೆಡ್ಡಿ ಬಳ್ಳಾರಿಗೆ ರೀ ಎಂಟ್ರಿ ಆದ ಬಳಿಕ ಮತ್ತೆ ತಮ್ಮ ಆಧಿಪತ್ಯ ಸ್ಥಾಪಿಸಲು ಮುಂದಾದ ಮೇಲೆಯೇ ಇದು ತೀವ್ರಗೊಂಡಿತು. ಮುಂದಿನ ಚುನಾವಣೆಗೆ ರಾಮುಲು ಕೂಡ್ಲಿಗಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಇದಕ್ಕೆ ಅಡ್ಡಗಾಲಾಗಿರೋದೇ ಜನಾರ್ದನ ರೆಡ್ಡಿ ಅನ್ನೋ ಮಾತಿದೆ. ಜೊತೆಗೆ ರೆಡ್ಡಿ ಮಾತು ಕೇಳಿಕೊಂಡು ಕೋರ್ ಕಮಿಟಿ ಸಭೆಯಲ್ಲಿ ತನ್ನ ವಿರುದ್ಧ ರಾಜ್ಯ ಉಸ್ತುವಾರಿಯೇ ಆರೋಪ ಮಾಡಿದ್ದು ರಾಮುಲುರನ್ನ ಮತ್ತಷ್ಟು ಕೆರಳಿಸಿತ್ತು. ಹೀಗಾಗಿನೇ ಈ ವಿಚಾರ ಈಗ ಸ್ಫೋಟಗೊಂಡು ರಾಮುಲು ಪಕ್ಷ ಬಿಡ್ತಾರೆ ಅನ್ನೋ ಹಂತಕ್ಕೆ ಬಂದಿದೆ. ಇದೆಲ್ಲದರ ನಡುವೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರೇ ರಾಮುಲುಗೆ ಕರೆ ಮಾಡಿದ್ದಾರೆ. ಶ್ರೀರಾಮುಲು ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ. ಆತುರದ ನಿರ್ಧಾರ ಬೇಡ, ದೆಹಲಿಗೆ ಬನ್ನಿ, ಕೂತು ಮಾತನಾಡೋಣ ಅಂತ ಹೇಳಿರೋದ್ರಿಂದ ಸದ್ಯಕ್ಕೆ ರಾಮುಲು ಕೂಡ ಸೈಲೆಂಟ್ ಆಗಿದ್ದಾರೆ. ಈ ಕದನ ವಿರಾಮ ಎಷ್ಟು ದಿನ ಅನ್ನೋದನ್ನ ಕಾದು ನೋಡ್ಬೇಕು. ನೋಡಿದ್ರಲ್ಲ, ಆಪ್ತ ಸ್ನೇಹಿತರ ಕಾದಾಟ ಹೇಗೆಲ್ಲ ತಿರುವು ಪಡೆದುಕೊಳ್ತಿದೆ ಅಂತ. ಇದಾಗಿತಿ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ TV.